ಬೋಟಿ ಅಂತಾರೆ, ಪಾಪಡಿ ಅಂತಾರೆ, ಕರೆದು ಕೆಲವೊಂದು ಸತಿ ಪ್ಯಾಕೇಜ್ಡ್ ಇರ್ತವೆ, ಕೆಲವೊಂದು ಮನೆಗೆ ಹೋಗಿ ಕರಿಯೋಂಗಿರ್ತವೆ. ನೋಡಿರಿ ಅದು ಮಾಡೋ ರೀತಿನ, ಅದಕ್ಕೆ ಹಾಕೋ ನೀರನ್ನ, ಮಷೀನ್ ಇರೋ ಚಂದನ, ಇದ್ರ ಮೇಲೆ ತಿಂತೀರಾ ಅಂತಂದರೆ ನಿಮ್ಮಿಷ್ಟ. ಇದೊಂದೇ ಅಂತ ಅಲ್ಲ, ಇದೊಂದೇ ಬೇಕ್ರಿ ಬಗ್ಗೆ ಅಂತ ಹೇಳ್ತಾ ಇಲ್ಲ. ಯಾವುದೇ ಆದ್ರೂ ರೆಡಿಮೇಡ್ ಫುಡ್ಡು ಅಥವಾ ಕಲರ್ ಹಾಕಿರೋ ಫುಡ್ಡು ಅಂದರೆ ಅದಕ್ಕೆ ಹಾಕೋದು ಫುಡ್ ಕಲರ್ಸೇ ಅನ್ನೋದು ಗ್ಯಾರಂಟಿ ಇರಲ್ಲ. ಫುಡ್ ಕಲರ್ಸೇ ಹಾಕಿದ್ರೂ ಕೂಡ ಕೆಲವೊಂದು ಮೈಗೆ ಹಾನಿಕಾರಕ ಕೆಮಿಕಲ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಈಗಲೂ ಕೂಡ ಪರ್ಮಿಟೆಡ್ ಲೆವೆಲ್ಗಿಂತ 10-30 ಜಾಸ್ತಿ ಇದೆ. ಸೊ ಯಾವುದೇ ಫುಡ್ಡಲ್ಲಿ ಕಲರ್ ಇದೆ ಅಂತಂದರೆ ಫಸ್ಟ್ 100 ಸತಿ ಥಿಂಕ್ ಮಾಡಿ, ಕಲರ್ ಬೇಕೇ ಬೇಕಾ, ನಮ್ಮ ಮೈಯೊಳಗೆ ನಾವು ಆ ಕೆಟ್ಟ ಕೆಮಿಕಲ್ ಕಲರ್ನ ಹಾಕಲೇಬೇಕಾ ಅಂತಂದು. ಮನೇಲಿ ಎಷ್ಟಾಗುತ್ತೋ ಅಷ್ಟು ಸಂಡಿಗೆ ಹಪ್ಪಳ ಮಾಡ್ಕೊಂಡು ತಿನ್ನಿ, ಇದನ್ನೆಲ್ಲ ನೀಡಿಲ್ಲ, ಆರೋಗ್ಯಕ್ಕೂ ಏನು ಒಳ್ಳೆಯದಲ್ಲ. ಅದಿರೋ ಚಂದ ನೋಡಿದ್ರೆ ಇನ್ನೂ ಅನಾರೋಗ್ಯನೇ ಹೆಚ್ಚಿಗೆ ಜಾಸ್ತಿ ಆಗುತ್ತೆ. ಹೋಗಲಿ, ಸೂರ್ಯನ ಬಿಸಿಲಲ್ಲಿ ಏನೋ ಇದ್ದಿದ್ದು ಕ್ರಿಮಿಕೀಟ ಸತ್ತು ಅಂತ ತಿಳ್ಕೊಳ್ಳೋಣ. ಅದ್ರ ಮೇಲೆ ಓಡಾಡ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಕರಿಯೋ ಎಣ್ಣೆ ಕಲರ್ ನೋಡ್ರಿ, ಆಹಾ ಕಲರು, ಆ ಸ್ಮೆಲ್ಲು, ಆ ಘಾಟೋ, ತಿನ್ನಿ. ಇದು ವಿಷಯ ಒಂದಾದರೆ ಸ್ವೀಟು, ಕೇಕು, ಹನಿ ಕೇಕು ನೋಡಿ ಹನಿ ಎಷ್ಟು ಚೆನ್ನಾಗಿದೆ, ಕೇಕ್ ಎಷ್ಟು ಚೆನ್ನಾಗಿ ಅದರೊಳಗೆ ಹಾಕ್ತಾ ಇದ್ದಾರೆ. ಆ ಕೈಯಲ್ಲಿರುವಂತಹ ರುಚಿ, ಕೈ ರುಚಿ ಎಲ್ಲ ತಿನ್ಬೇಕಲ್ಲ. ಮತ್ತು ನಾವು ತಿಂದ್ರೇನೆ ನಮ್ಮ ಜೀವನ ನಡೆಯೋದು. ಮನೇಲಿ ಅನ್ನ ಸಾರು ಮುದ್ದೆ ತಿಂದರೆ ಆರೋಗ್ಯ ಎಲ್ಲಿ ಉಳಿಯುತ್ತೆ?